ಬಿಜೆಪಿ ಶಾಸಕರ ಅಡ್ಡ ಮತದಾನದ ಹಿನ್ನೆಲೆಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ವಿಧಾನಸೌಧದ ವಿಪಕ್ಷ ನಾಯಕರ ಕೊಠಡಿಯಲ್ಲಿ ಆರ್ ಅಶೋಕ್ ಅವರ ಕಚೇರಿಯಲ್ಲಿ ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭಾಗಿಯಾಗಿದ್ದಾರೆ. ವಿಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಭಾಗಿಯಾಗಿದ್ದಾರೆ. ಅವರು ಮಾಹಿತಿ ಕೊಡ್ತಿದ್ದಾರೆ ಅಡ್ಡ ಮತದಾನಕ್ಕೆ ಸಂಬಂಧಪಟ್ಟ ಹಾಗೆ. ಈಗಲೇ ನಿರ್ಧಾರಕ್ಕೆ ಬರೋದು ಬೇಡ ಅಂತ ಹೇಳಿ ಆರ್ ಅಶೋಕ್ ಅವರು ಕೂತಿದ್ದಾರಂತೆ. ಎನ್ ರವಿಕುಮಾರ್ ಅವರು ಬರಲಿ, ಆನಂತರ ಡೀಟೇಲ್ ಆಗಿ ಚರ್ಚೆ ಮಾಡೋಣ ಅಂತ ಹೇಳ್ತಿದ್ದಾರಂತೆ. ಬಟ್ ಟೆನ್ಷನ್ ನಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸಹಜ, ಟೆನ್ಷನ್ ಮಾಡ್ಕೊಳ್ಳೇಬೇಕು. ಅವರದ್ದೇ ಪಕ್ಷದ 4 ಜನ ಶಾಸಕರು ಅಡ್ಡ ಮತದಾನವನ್ನ ಮಾಡಿದ್ದಾರೆ, ಕಾಂಗ್ರೆಸ್ಗೆ ವೋಟನ್ನ ಹಾಕಿದ್ದಾರೆ ಅಂತಂದ್ರೆ ಚಿಂತೆ ಮಾಡ್ಕೊಳ್ಳೇಬೇಕಲ್ವಾ? ಹೈಕಮಾಂಡ್ ನಾಯಕರಿಗೆ ವರದಿ ಕೊಡಬೇಕಾಗತ್ತೆ. ಚುನಾವಣಾ ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಹೇಳ್ತಾರೆ ಬಿಜೆಪಿ ನಾಯಕರು? ನಾವೇನ್ ನಿಗದಿ ಮಾಡಿದ್ವೋ 29 ವೋಟ್ ಅಂತ ಹೇಳಿ, ಅದರಲ್ಲಿ ನಮ್ಮ ಒಬ್ಬ ಅಭ್ಯರ್ಥಿಗೆ ಬಿದ್ದಿದ್ದು 27 ವೋಟು, ನಮ್ಮವ್ರು ಕಾಂಗ್ರೆಸ್ಗೆ ವೋಟ್ ಹಾಕಿದ್ರು ಅಂತ ಹೇಳ್ತಾರಾ? ವರದಿಯನ್ನ ಕೊಡ್ಲೇಬೇಕು ಹೈಕಮಾಂಡ್ ನಾಯಕರಿಗೆ. ರೈಟ್, ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಗೆಲುವನ್ನ ದಾಖಲು ಮಾಡ್ತಾರೆ, ಅವರ ಬಳಿ ಇರುವಂತಹ ಮತಗಳನ್ನ ಆಧರಿಸಿ ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಭರ್ಜರಿ ಜಾಕ್ ಪಾಟ್ ಅನ್ನ ಹೊಡೆದಿದ್ದಾರೆ. ಅದರಲ್ಲೂ 5ನೇ ಅಭ್ಯರ್ಥಿ 32 ವೋಟ್ ಎಲ್ಲಿಂದ ಬಿತ್ತು ಅಂದ್ರೆ ಬಿಜೆಪಿ ಹಾಗೆ ಜೆಡಿಎಸ್ ನಿಂದ ಅನ್ನುವಂಥ ಮಾಹಿತಿ. ಅದರಲ್ಲೂ ಬಿಜೆಪಿಯಿಂದ ಬಿದ್ದಿರೋದು. ಬದ್ಧ ವೈರಿ, ಸಾಂಪ್ರದಾಯಿಕ ಎದುರಾಳಿ, ಆ ಪಕ್ಷಕ್ಕೆ ಹೋಗಿ ಬಿಜೆಪಿ ಅವರು ವೋಟ್ ಹಾಕಿದ್ದಾರೆ. ಅವರದ್ದೇ ಪಕ್ಷದ ಅಭ್ಯರ್ಥಿಗೆ 2 ವೋಟ್ ಕಡಿಮೆ ಬಿದ್ದಿದೆ ಅಂತಂದ್ರೆ ಪರಾಮರ್ಶೆ ಮಾಡ್ಕೊಳ್ಬೇಕಾದಂತಹ ಸಮಯ ಅಲ್ವಾ ಇದು? ಏನ್ ನಡೀತಾ ಇದೆ ವಿಧಾನಸೌಧದ ವಿಪಕ್ಷ ನಾಯಕರ ಕೊಠಡಿಯಲ್ಲಿ ಅಂತ ಹೇಳಿ ಮಧುಸೂದನ್? ನಿಜಕ್ಕೂ ವಿದ್ಯಾಶ್ರೀ, ಇದು ಬಿಜೆಪಿಗೆ ದೊಡ್ಡ ಆಘಾತ, ಮರ್ಮಾಘಾತ ಅಂತಾನೆ ಹೇಳಬೇಕಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಈಗಷ್ಟೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ. ಈ ಹಿಂದೆ ಕೆಪಿಸಿಸಿ ಅಧ್ಯಕ್ಷರಾಗಿ ಟ್ರಬಲ್ ಶೂಟರ್, ಹೀಗೆ ಚುನಾವಣಾ ಚಾಣಕ್ಯ, ಚತುರ, ರಾಜಕಾರಣದಲ್ಲಿ ಸಾಕಷ್ಟು ಅನುಭವಿ ರಾಜಕಾರಣಿ, ಈ ಎಲ್ಲ ಹೆಸರನ್ನ ಗಳಿಸ್ಕೊಂಡಂತ ಡಿ.ಕೆ. ಶಿವಕುಮಾರ್ ಬಿಜೆಪಿಯ ಶಾಸಕರ ಮನವನ್ನ ಕೂಡ ಒಲಿಸೋದ್ರಲ್ಲಿ ಸಫಲರಾದ್ರ ಅನ್ನೋ $1 ಮಿಲಿಯನ್ ಪ್ರಶ್ನೆಗೆ ಈಗ ಬಿಜೆಪಿ ನಾಯಕರು ಉತ್ತರವನ್ನ ಹೇಳಬೇಕಾಗುತ್ತೆ. ಬಿಜೆಪಿ ಬಹಳ ಹೆಮ್ಮೆಯಿಂದ ತಮ್ಮ ರಾಷ್ಟ್ರೀಯ ಪಕ್ಷದ 2 ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸಿತ್ತು. ನಮ್ಮ 2 ಅಭ್ಯರ್ಥಿಗಳಿಗೆ ಯಾವುದೇ ತೊಂದರೆ ಇಲ್ಲ, ಅವರಿಬ್ರು ಕೂಡ ವಿಧಾನ ಪರಿಷತ್ನ ಪ್ರವೇಶ ಮಾಡ್ತಾರೆ ಸದಸ್ಯರಾಗಿ ಅನ್ನೋ ಒಂದು ಅತಿಯಾದಂತ ಹೆಚ್ಚಿನ ಆತ್ಮವಿಶ್ವಾಸದಲ್ಲಿ ಇತ್ತು. ಆದ್ರೆ ಈಗ ಅಡ್ಡ ಮತದಾನ ಆಗಿರೋದು ಬಹುತೇಕ ಕನ್ಫರ್ಮ್ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಬಿಜೆಪಿ ಬಳಿ ಇದ್ದಂತ 62 ಮತಗಳ ಪೈಕಿ ರಘು ಆರ್ ಕೌಟಿಲ್ಯ ಮತ್ತೆ ಲಿಂಗರಾಜ್ ಪಾಟೀಲ್ 2 ಅಭ್ಯರ್ಥಿಗಳು ಇದ್ರು. ತಲಾ 29 ಮತಗಳು ಅವ್ರಿಗೆ ಬಂದ್ರು 58 ಆಗುತ್ತೆ. ಇನ್ನು ಬಿಜೆಪಿಯಲ್ಲಿ 62 ಶಾಸಕರ ಪೈಕಿ 58 ಶಾಸಕರನ್ನ ಮೈನಸ್ ಮಾಡಿದ್ರೆ ಇನ್ನೂ 4 ಉಳ್ಕೋಬೇಕಾಗಿತ್ತು. ಅದನ್ನ ಜೆಡಿಎಸ್ ನ ಸಿ ಗೋವಿಂದರಾಜು ಅವರ ಪರ ಚಲಾವಣೆ ಮಾಡೋ ಅಂತ ಮನಸ್ಥಿತಿಯಲ್ಲಿ ಬಿಜೆಪಿ ನಾಯಕರು ಇದ್ರು. ಇದು ಯತ್ನಾಳ್, ಅರಬೈಲ್ ಶಿವರಾಮ್ ಹೆಬ್ಬಾರ್, ಎಸ್ ಟಿ ಸೋಮಶೇಖರ್ 3ರನ್ನ ಹೊರತುಪಡಿಸಿ ಇದ್ದಂತ ನಂಬರ್ಸ್. ಇದು ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಯತ್ನಾಳ್ ಅವರು ಕೂಡ ನಾನು ಬಿಜೆಪಿಗೆ ಮತವನ್ನ ಹಾಕ್ತೇನೆ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಈಗ ಯತ್ನಾಳ್ ಅವರು ಬಿಜೆಪಿ ಪರವೇ ಮತ ಚಲಾಯಿಸಿದ್ದೆ ಆದ್ರೆ 7 ಮತಗಳು ಬಿಜೆಪಿಯ ಹಾಲಿ ಶಾಸಕರು ಅಡ್ಡ ಮತದಾನವಾಗಿ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯ ಪರ ಚಲಾವಣೆ ಮಾಡಿರೋದು ಬಹುತೇಕ ಖಚಿತ ಆಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.